ನ್ಯೂಸ್ವರೆಗೆ ಮತ್ತೆ ಸ್ವಾಗತ. ಮಾಧವ್ ಪ್ರಕಾಶ್ ಜಿ, ಒಂದು ಇಲ್ಲಿರ್ತಕ್ಕಂಥದ್ದು, ಅಡ್ವಾಣಿಯವರು ಏನೇ ವಿರೋಧ ಮಾಡಿದ್ರು ಕೂಡ ಅಡ್ವಾಣಿಯವರ ಮಾತು ನಡೆಯೋದಿಲ್ಲ ಅಂತ ಸ್ಪಷ್ಟ ಆಗಿದೆ. ನರೇಂದ್ರ ಮೋದಿ ನೇಮಕದಲ್ಲೂ ಕೂಡ ಅವ್ರು ಏನೇ ಅಸಮಾಧಾನ, ಏನೇ ಬೇಸರ ಹೊರಗೆ ಹಾಕಿದ್ರು ಕೂಡ ನರೇಂದ್ರ ಮೋದಿ ಈಸ್ ಅನ್ಕ್ವೆಶ್ಚನಬಲ್ ಲೀಡರ್ ಫಾರ್ ಬಿಜೆಪಿ. ಸೊ ಆ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರು ಕೂಡ ತನ್ನ ಮುಂದಿನ ಭವಿಷ್ಯಕ್ಕಾಗಿ ಯಾವ್ಯಾವ ಮೂಲದ ಮೂಲಕ ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರ ನಾಯಕರು ಬಂದರೆ ನನಗೆ ಲಾಭ ಆಗುತ್ತೆ ಅಥವಾ ಪಕ್ಷಕ್ಕೆ ಲಾಭ ಆಗುತ್ತೆ, ಸೊ ಆ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಅಡ್ವಾಣಿ ವಿರೋಧ ಮಾಡಿದ್ರು ಕೂಡ ಯಡಿಯೂರಪ್ಪ ಬರಲೇಬೇಕು ಅನ್ನುವ ಬಿಜೆಪಿ ತೀರ್ಮಾನ ಕೈಗೊಂಡ್ರೆ ಅಡ್ವಾಣಿಯವ್ರ ಮಾತು ನಡೆಯೋದಿಲ್ಲ, ಖಂಡಿತ ನಡೆಯೋದಿಲ್ಲ. ಯಾಕೆಂದ್ರೆ ಆಗೊಮ್ಮೆ ನಡೆಯೋದೇ ಆಗಿದ್ದಿದ್ರೆ ನರೇಂದ್ರ ಮೋದಿ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರಾಗ್ತಾ ಇರಲಿಲ್ಲ. ಅಂದರೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನರೇಂದ್ರ ಮೋದಿ ಅವರು ಸಾರಥ್ಯವನ್ನು ವಹಿಸಿಕೊಂಡ ಗಳಿಗೆಯಿಂದನೇ ಇವರು ಲಾಲಕೃಷ್ಣ ಅದ್ವಾನಿಯವರು ಒಂದು ಏನು ಮೆರೆಯುವ ಮೂರ್ತಿನೋ ಅಥವಾ ಮೂಲ ಮೂರ್ತಿಯೋ ಆಗಿ ಮೂಲೆಯಲ್ಲಿ ಕೂತ್ಕೊಂಡು ಭೀಷ್ಮ ಪಿತಾಮಹ ಅಂತಾರೆ ಕುಳಿತುಕೊಂಡ್ಬಿಟ್ರು. ಅದೇನೇ ಇರಲಿ, ಈ ನಿಮ್ಮ ಮಲ್ಕಾಪುರ ಅವರು ಒಂದು ಮಾತನ್ನ ಚರ್ಚೆಯಲ್ಲಿ ಹುರುಳಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ತನ್ನ ವೈಚಾರಿಕ ನೆಲೆಗಟ್ಟಿನಗಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರ್ಬೋದು, ಭಾರತೀಯ ಜನತಾ ಪಕ್ಷಕ್ಕೆ ತನ್ನ ವೈಚಾರಿಕ ನೆಲೆಗಟ್ಟಿನಗಿಂತ ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡರಿಲ್ಲ. ಅಡ್ವಾಣಿ ಅವರು ಮುಂದಿನ ಪ್ರಧಾನಿ ಅಂತ ಹೇಳ್ತೀರಾ ನೀವು? This is not the forum to discuss that thing. Don't talk. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪಾರ್ಲಿಮೆಂಟರಿ ಬೋರ್ಡ್ ವಿಲ್ ಡಿಸೈಡ್. ಮಾತಾಡ್ತಾ ಇದ್ದಾರೆ. ಇದು ಫಾರಂ ಅಲ್ಲ. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮೆರಿಕದಲ್ಲಿ ಹೇಳಿದ್ದಾರೆ ನಮ್ಮ ಚರ್ಚೆ ನಮ್ಮ ಒಂದು ಇತಿಮಿತಿಗೆ ಇರಬೇಕು. ದಯವಿಟ್ಟು ಇದು ಪಾರ್ಲಿಮೆಂಟರಿ ಬೋರ್ಡಿನ ಅಧಿಕಾರ. ಪಾರ್ಲಿಮೆಂಟರಿ ಬೋರ್ಡ್ ವಿಲ್ ಡಿಸೈಡ್. ನಾನು ಒಪ್ಕೊಂಡೆ. ನಿಮಗೂ ಅದು ಅಧಿಕಾರ ಇಲ್ಲ, ಯಾರಿಗಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರಾದ ರಾಜನಾಥ್ ಸಿಂಗ್ ಅವರು ನರೇಂದ್ರ ಮೋದಿ ಅವರಿಗೆ ಸ್ವಾಮಿ ವಿಸಾ ಕೊಡಿ ಅಂತೇಳಿ ಅಮೆರಿಕದ ಮುಂದೆ ಹೇಳುವಾಗ ಹೇಳಿದ್ರು, ನರೇಂದ್ರ ಮೋದಿ ಎಲ್ಲ ಅರ್ಹತೆಗಳಿದೆ ಪ್ರಧಾನಮಂತ್ರಿ ಆಗಕ್ಕೆ, ಅಡ್ವಾಣಿ ಅವರು ಯಾಕೆ ಆಗಬೇಕು ಅಂತ ಹೇಳಿಲ್ಲಲ್ಲ ಅವರು. Sir, at appropriate time, party will decide who is the prime minister candidate. ಅಲ್ಲಿಯ ತೀರ್ಮಾನ ಆಗವರೆಗೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕಿಲ್ಲ. ನೀವು ಮಾಡಲ್ಲ. ಮಾಧವ್ ಪ್ರಕಾಶ್ ಅವರೇ, ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಮಲ್ಕಾಪುರಿ ಅವರು ಅಡ್ವಾಣಿ ಅವರ ಭೀಷ್ಮ ಪಿತಾಮಹನ ಬಗ್ಗೆ ಇರ್ತಕ್ಕಂಥ ಗೌರವ ನಾನು ಅಂತ ಅದನ್ನ ತಲೆ ಹಾಕೋದಿಲ್ಲ. ಅವ್ರಿಗೆ ಇರ್ತಕ್ಕಂಥ ಸ್ಟೇಚರ್ ಇದೆ, ಅವ್ರಿಗೆ ದೊಡ್ಡ ನಾಯಕ. ಅಡ್ವಾಣಿ ವಾಜಪೇಯಿ ಬಿಟ್ಟರೆ ನೆಕ್ಸ್ಟ್ ಅಡ್ವಾಣಿನೇ. ಅದು ನರೇಂದ್ರ ಮೋದಿ ಅವರನ್ನ ವೋಟ್ ಬ್ಯಾಂಕ್ಗೆ ಅವರು ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ ಆಗಿ ಅಡ್ವಾಣಿ ಹೋದ್ರೆ ವೋಟ್ ಬರಲ್ಲ. ನರೇಂದ್ರ ಮೋದಿ ಈಗ ಆಲ್ಟರ್ನೇಟಿವ್ ಅನ್ನುವಂತ ಬಿಂಬಿಸ್ತಾ ಇದ್ರೆ. ಮೋದಿ ಇವತ್ತಿನ ತಾರೀಕಿನಲ್ಲಿ ಮೋದಿ ಇಸ್ ದ ಚಾಯ್ಸ್ ಆಫ್ ದಿ ಪೀಪಲ್ ಆಫ್ ದಿ ಕಂಟ್ರಿ. ಅವೆಲ್ಲವನ್ನು ಪರಿಗಣಿಟ್ಕೊಂಡು ಅಪ್ರಾಪ್ರಿಯೇಟ್ ಟೈಮ್ ನಮ್ಮ ಪಕ್ಷ ಸೂಕ್ತವಾದಂತ ಒಂದು ತೀರ್ಮಾನ. ಆದ್ರೆ ನೀವು ಅವ್ರು ಬಂದ್ರೆ ಇವರು ಮೂಲಿಗಂಪಾಗಿದ್ದಾರೆ, ಇವ್ರು ಬಂದಿದ್ದು ವೈಮೂರ್ತಿ ಆಗಿದ್ದಾರೆ. ನಿಮ್ಮ ನಾಯಕರುಗಳು ಹೇಳ್ತಾರದು, ನಿಮ್ಮ ಶತ್ರುಘ್ನ ಸಿನ್ಹಾ ಹೇಳ್ತಾರದು, ಯಶವಂತ್ ಸಿನ್ಹಾ ಹೇಳ್ತಾರದು, ಅಡ್ವಾಣಿಗಿಂತ ಒಳ್ಳೆ ಕ್ಯಾಂಡಿಡೇಟ್ ಯಾರಿದ್ದಾರೆ ನಮ್ಮಲ್ಲಿ ಬಿಜೆಪಿ ಅಂತ ಹೇಳ್ತಾರೆ. ನಾವಲ್ಲಿ ನಿಮ್ಮ ನಾಯಕರು ಹೇಳ್ತಾರದು. ಇದು ಅವರಿಗೂ ಕೂಡ ಶೋಭೆ ತರುವಂತ ಚರ್ಚೆ ಅಲ್ಲ, ಮಾತಲ್ಲ. ಮಧ್ಯ ಪ್ರಕಾಶ್, ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಅಡ್ವಾಣಿ ಅವರು ಭೀಷ್ಮ ಪಿತಾಮಹ ಬಿಜೆಪಿಗೆ ಅವರು ಮಾರ್ಗದರ್ಶಕರು ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಸೊ ನರೇಂದ್ರ ಮೋದಿ ಎಲ್ಲೆಲ್ಲಿ ಯಾರು ಬೇಕು, ಇಲ್ಲಿ ಮಹದೇವ್ ಪ್ರಕಾಶ್ ಬೇಕು ಅಂದ್ರೆ ಅವ್ರು ತಗೊಳ್ತಾರೆ, ಅಲ್ಲಿ ಯಾರು ಮಾತು ನಡೆಯೋದಿಲ್ಲ. ಕರ್ನಾಟಕದಲ್ಲಿ ಮಲ್ಕಾಪುರಿ ಬೇಕಂದ್ರೆ ಮಲ್ಕಾಪುರಿ ತಗೊಳ್ಳುವಂಥ ಅಧಿಕಾರ ಈಗ ನರೇಂದ್ರ ಮೋದಿ ಕೈ ಬಂದಿರೋದ್ರಿಂದ ಬಹುತೇಕ ಯಡಿಯೂರಪ್ಪ ನಾನು ವಲ್ಲ ಅಂತ ಓಡಿದ್ರು ಕೂಡ ಕರ್ಕೊಂಡು ಹೋಗುವಂಥ ಒಂದು ಬೆಳವಣಿಗೆ ಆದರೂ ಕೂಡ ಅಚ್ಚರಿ ಇಲ್ಲ. ಖಂಡಿತ. ಈಗ ಮಲ್ಕಾಪುರಿ ಅವರನ್ನ ಭಾರತೀಯ ಜನತಾ ಪಕ್ಷದ್ದು ವೈಚಾರಿಕ ನೆಲೆಗಟ್ಟು, ಇಲ್ಲಿ ವ್ಯಕ್ತಿ ಪ್ರಧಾನ ಅಲ್ಲ ಅಂತ ಹೇಳಿದ್ರು. ವ್ಯಕ್ತಿ ಪ್ರಧಾನ ಅಲ್ಲ ಅನ್ನಂಗಿದ್ರೆ ಇವತ್ತು ಯಾಕೆ ಯಡಿಯೂರಪ್ಪನವ್ರನ್ನ ಕಾಲಿಡ್ತಾ ಇದ್ದಾರೆ ಬಿಜೆಪಿನವ್ರು? ಗೊತ್ತು ಡೆಫಿನೆಟ್ ಆಗಿ ಇವತ್ತು ಯಡಿಯೂರಪ್ಪ ಅವರು ಇಲ್ಲದೆ ಹೋದರೆ ಭಾರತೀಯ ಜನತಾ ಪಕ್ಷವನ್ನು ಇಲ್ಲಿ ಸಂಘಟಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೈತ್ರಿ ಅಷ್ಟೇ ಅಲ್ಲ, ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ. ಯಾರೂ ಕಾಲಿಡ್ದಿಲ್ಲ. ಅಲ್ಲ, ನಿಮ್ಮ ನಾಯಕ ಗೌರವ ಇವತ್ತಿಗೂ ಪಕ್ಷ ಇದೆ. ಇವತ್ತು ನಮ್ಮ ಹಿಡಿದಿದ್ದಾರೆ ಮಲ್ಕಾಪುರ ಅವರೇ. ಆ ಮಾತು ಇದಲ್ಲ, ನಾಡಿನ 6 ಕೋಟಿ ಜನ ನೋಡ್ತಾ ಇದ್ದಾರೆ. ಗುಡ್ ವರ್ಡ್. ನೀವು ಒಂದು ಮಾತನ್ನ ಹೇಳಿದ್ರೆ ಏನು ಹೇಳಿದ್ರಿ ಗೊತ್ತಾ? ನೀವೇನು ಇವತ್ತಿಗೂ ಯಡಿಯೂರಪ್ಪನವರ ಬಗ್ಗೆ ನಮ್ಮ ಕಾರ್ಯಕರ್ತರಲ್ಲಿ ಗೌರವ ಇದೆ, ಎರಡೇ ಪಕ್ಷ ಇಲ್ಲ. ನಮ್ಮ ಕೆಲವು ಆಯ್ಕೆಯಾದಂತ ಲೋಕಸಭೆ ಸದಸ್ಯರು, ವಿಧಾನಸಭೆ ಸದಸ್ಯರು ಅವರು ನಮ್ಮ ಪಕ್ಷ ಲಾಭ ಆಗುತ್ತೆ ಅನ್ನೋದು ಸತ್ಯ. ಎರಡನೇ ವಿಚಾರ. ಆದ್ರೆ ಹೋಗಿ ಕಾಲಿಗೆ ಬಿದ್ದಿರ ಸನ್ಮಾನ್ಯ ಯಡಿಯೂರಪ್ಪ ಕೂಡ ಮಾತಿಗೆ ಒಪ್ಪಲ್ಲ. ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲೇಬೇಕು ಅನ್ನುವಂತಹ ಗುರಿಯಿಂದ ನಾವು ಯಾರ ಜೊತೆ ಎಲ್ಲಾದ್ರೂ ಮೈತ್ರಿಯನ್ನ ಮಾಡ್ಕೊಳ್ತೀವಿ ಅಂತ ನೀವು ಹೇಳಿದ್ರಿ. ಅಂದ್ರೆ ನೀವೇ ಮೈತ್ರಿ ಅಂತ ಯಾರು ಹೇಳಿದ್ರು? ನಿಮ್ಗೆ ಯಾರು ಹೇಳಿದ್ರು ಮೈತ್ರಿ ಅಂತ ಹೇಳಿ? ನೋಡಿ, ನಮ್ಮ ಗುರಿ ದೇಶದಲ್ಲಿ ಅನೌನ್ಸ್ ಆಗಿದೆ. ಏನು?
ಕಾಂಗ್ರೆಸ್ ಮುಕ್ತವಾದಂತ ಭಾರತ ನಿರ್ಮಾಣ. ಅಂದ್ರೆ ಇವತ್ತು ಈ ಚುನಾವಣೆಯಲ್ಲಿ ನಮ್ಮ ಗುರಿ ಅಂದ್ರೆ ನಮ್ಮ ಗುರಿ ಅಂದ್ರೆ ಕಾಂಗ್ರೆಸ್ ಅನ್ನು ಸೋಲಿಸಬೇಕು. ಅದಕ್ಕೊಂದು ಯಾರ ಜೊತೆ ಮೈತ್ರಿ ಇಲ್ಲ, ಯಾರ ಜೊತೆ ಒಳ ಒಪ್ಪಂದ ಇಲ್ಲ. ಮಲ್ಕಾಪುರವರೇ, ನಿಮ್ಮ ಎನಿಮಿ ನಂಬರ್ 1 ಕಾಂಗ್ರೆಸ್. ನನ್ನ ನಿಮ್ಮ ವೈಚಾರಿಕವಾಗಿ ಅದು ಪಾಲಿಟಿಕಲಿ ನೀವು ಸರಿ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾರು ನಿಮ್ಮ ಮನೆಯನ್ನ ನಾನು ಮುಗಿಸೇ ಬಿಡ್ತೀನಿ, ಕೆಡುತ್ತೀನಿ, ಬಿಜೆಪಿ ಸ್ಥಾನ ಏನು ಅಂತ ತೋರಿಸ್ಕೊಡ್ತೀನಿ ಅಂತ ಹೊರಗೆ ಹೋದವರು ನೀವು ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರಲ್ಲ. ನನ್ನ ಪ್ರಶ್ನೆ ಅದು, ಯಾಕೆ ನಿಮ್ಗೆ ಕಾಲ್ಮಾನ ಪರಿಸ್ಥಿತಿ ಯಾರಿಗೂ ಬಿಟ್ಟಿದ್ದಲ್ಲ. ಯಾವುದೋ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸಿಟ್ಟಿನಿಂದ ಯಾರೋ ಒಂದು ಮಾಡಿದ ತಪ್ಪಿಗೆ ಮತ್ತೆ ಪಶ್ಚಾತ್ತಾಪ ಪಟ್ಟು ನಮ್ಮ ನೋಡಿ, ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷದ ವೈಚಾರಿಕ ನೆಲೆಗಟ್ಟೆ ಎಲ್ಲಕ್ಕಿಂತ ಪ್ರಮುಖ. ಅಧಿಕಾರ ಬೇಕಾದ್ರೆ ಯಾರ ಜೊತೆ ಯಾರು ಮತ್ತೆ ವೈಚಾರಿಕ ನೆಲೆಗಟ್ಟಿಗೆ ವೈಚಾರಿಕ ನೆಲೆಗಟ್ಟಿದ್ರೆ ಭ್ರಷ್ಟಾಚಾರದ ಜೊತೆ ನೀವ್ಯಾಕೆ ರಾಜಿ ಮಾಡ್ಕೊಳ್ತೀವಿ? ನಾವು ಕಾಂಪ್ರಮೈಸ್ ಮಾಡಿಲ್ಲ, ಬೇಡ ಅಂತ ಬಿಟ್ಬಿಡಿ. ನೀವು ಭ್ರಷ್ಟಾಚಾರ ನೀವ್ಯಾಕೆ ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ತೀವಿ? ಕಾಂಪ್ರಮೈಸ್ ಇಲ್ದಕ್ಕೋಸ್ಕರ ಅದನ್ನ ಅವ್ರು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದ್ದೀರಿ. ಯಾವ ಮುಖ ಇಟ್ಕೊಂಡು ಜನರ ಮುಂದೆ ಹೋಗ್ತೀರಿ ನೀವು? ನೋಡಿ ಸ್ವಾಮಿ, ಯಡಿಯೂರಪ್ಪನವ್ರ ಜೊತೆ ಮೈತ್ರಿ ಮಾಡ್ಕೊಂಡೇವೆ, ಅವ್ರು ಭ್ರಷ್ಟರಲ್ಲ. ಯಡಿಯೂರಪ್ಪನವ್ರ ಮುಂದೆ ನಾವು ಮತ್ತೆ ಕೈ ಜೋಡಿಸ್ತೀವಿ, ಅವ್ರು ನಮ್ಮ ಪಕ್ಷಕ್ಕೆ ಅನ್ಯಾಯ ಮಾಡಿಲ್ಲ. ಯಡಿಯೂರಪ್ಪ ಜೊತೆ ಮತ್ತೆ ಮೈತ್ರಿ ಮಾಡ್ಕೊಳ್ತೇವೆ, ಅವ್ರು ಬಿಜೆಪಿ ಸರ್ಕಾರ ಬೀಳಿಸ್ತಿಲ್ಲ. ಇವೆಲ್ಲ ಹೇಳ್ತಾರೆ ಜನರಿಗೆ. ನಮಗೆ ಇವರು ಏನ್ ಹೇಳ್ತಾ ಇದ್ರು ಈ ಪಕ್ಷದವರು? ನಮ್ಮ ಪಕ್ಷದ ತತ್ವ ಮತ್ತು ಸಿದ್ಧಾಂತ ಕಾರ್ಯಕರ್ತರ ಪಡೆ ಇದೆ ಅಂತ ಹೇಳ್ತಾ ಇದ್ರು. ಇವತ್ತು ಆ ಕಾರ್ಯಕರ್ತರ ಪಡೆ ಎಲ್ಲೋಯ್ತು? ಯಾವ ಸಿದ್ಧಾಂತದ ಮೇಲೆ ಇವತ್ತು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ತಮ್ಮವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ? ಅಲ್ಲ, ಅವ್ರ ಸಿದ್ಧಾಂತ ನಿಮ್ ಸಿದ್ಧಾಂತ ಅವ್ರು ಬೇಕಾದಷ್ಟು ಭ್ರಷ್ಟಾಚಾರಿಗಳಿಗೆ, ಕೊಲೆ ಆರೋಪ ಇರುವಂತವರಿಗೆ, ಒಬ್ಬೊಬ್ಬರು 17 ಕ್ರಿಮಿನಲ್ ಕೇಸ್ ಇದೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ. ಅಂತವ್ರು ನೀವು ಕ್ಯಾಂಡಿಡೇಟ್ ಮಾಡ್ತೀರಿ, ನೀವು ಅವ್ರಿಗೆ ಏನು ಕೇಳಲ್ಲ. ನಮ್ಮನ್ನೇ ಕಾಂಗ್ರೆಸ್ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ ನೀವೇ ತಾನೇ, ಭ್ರಷ್ಟಾಚಾರ ಕಾರಣಕ್ಕೆ ತಾನೆ. ಹೌದು. ಮತ್ತೆ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ರಲ್ಲ? ಅವ್ರ ಜೊತೆ ಕೈ ಜೋಡಿಸಿದ್ವಿ. ನೀವೇ ಹೇಳಿದ್ರು ಲೋಕಲ್ ಬಾಡಿ ಸೆಲೆಕ್ಷನ್ ಏನದು? ಇವತ್ತು ಕೈ ಜೋಡಿಸೋದಂತಾರ, ಊಟ ಮಾಡೋದು. ರಾಜ್ಯದ ಹಿತದಲ್ಲಿ, ದೇಶದ ಹಿತದಲ್ಲಿ ಇವತ್ತು ಈ ಚುನಾವಣೆಯಲ್ಲಿ ಯಾಕಂದ್ರೆ ಈ ಚುನಾವಣೆಯಿಂದ ದೇಶದ ಸರ್ಕಾರ ಕೆಳಗೆ ರಾಜ್ಯದ ಸರ್ಕಾರ ಕೆಳಗೆ ವೈಚಾರಿಕ ನೆಲೆಗಟ್ಟು ಸಂಪೂರ್ಣ ಧೂಳಿಪಟ ಆಯ್ತು. ಏನಿಲ್ಲ, ವೈಚಾರಿಕ ಚರ್ಚೆ ಮಾಡೋ ತಪ್ಪಾಗಿ ಆಗುತ್ತೆ. ನಮ್ಮ ಮಧ್ಯಪ್ರಕಾಶ್ ರಘುನಾಥ್ ಮಲ್ಕಾಪುರ ಜೊತೆ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು